ಮಾರಣಾಂತಿಕ ಕಾಯಿಲೆಗೆ 28 ಕೃಷ್ಣ ಮೃಗಗಳ ಸಾವಾಗಿದೆ. ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳ ಸಾವಾಗಿರುವಂತದ್ದು. ಇದಕ್ಕೆ ಏನು ಬೆಳಗಾವಿ ತಾಲೂಕಿನ ಒಂದು ಭೂತರಾಯನಹಟ್ಟಿ ಒಂದು ಗ್ರಾಮದಲ್ಲಿ ಇರುವಂತಹ ಒಂದು ಮೃಗಾಲಯ ಏನಿದೆ, ಚೆನ್ನಮ್ಮ ಒಂದು ಮೃಗಾಲಯ. ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳ ಸಾವಾಗಿದೆ. ಬೆಳಗಾವಿ ತಾಲೂಕಿನ ಭೂತರಾಯನಹಟ್ಟಿ ಏನಿದೆ ಅಲ್ಲಿರುವಂತಹ ಒಂದು ಮೃಗಾಲಯದಲ್ಲಿ ನವೆಂಬರ್ 13ರಂದು ಮೊದಲು 8 ಕೃಷ್ಣ ಮೃಗಗಳ ಒಂದು ಸಾವಾಗಿತ್ತು. ಇಂದು ಮತ್ತೆ 20 ಕೃಷ್ಣ ಮೃಗಗಳ ಸಾವಾಗಿದೆ. 13ರಂದು ಸಾವನ್ನಪ್ಪಿದಂತಹ ಒಂದು ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಮೈಸೂರಿನ ಲ್ಯಾಬ್ಗೆ ರವಾನಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಲ್ಯಾಬ್ನಿಂದ ವರದಿ ಬರೋ ಮುನ್ನವೇ ಈಗ ಮತ್ತೆ 20 ಕೃಷ್ಣ ಮೃಗಗಳ ಒಂದು ಸಾವಾಗಿದೆ. ಮಾರಣಾಂತಿಕ ಒಂದು ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳು ಮೃತಪಟ್ಟಿವೆ ಎಂಬ ವೈದ್ಯರು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೃಗಾಲಯದಲ್ಲಿ ಒಟ್ಟು 38 ಕೃಷ್ಣ ಮೃಗಗಳಿತ್ತು. ಆ ಮೃಗಗಳಲ್ಲಿ 28 ಸಾವನ್ನಪ್ಪಿವೆ, 10 ಉಳಿದಿವೆ. ಮೃಗಾಲಯಕ್ಕೆ ಬೆಳಗಾವಿ ACF ಅಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಮೈಸೂರಿನಿಂದ ವೈದ್ಯರ ಒಂದು ತಂಡವನ್ನು ಕರೆಸಿ ಒಂದು ರೀತಿಯಲ್ಲಿ ಸೂಕ್ತವಾದಂಥ ಮಾಹಿತಿ ತೆಗೆದುಕೊಳ್ಳುವ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಬೆಳಗಾವಿ ಕಾಕತೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗಿದೆ. ಮಾರಣಾಂತಿಕ ಒಂದು ಕಾಯಿಲೆಯಿಂದ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೂಡ ತರಿಸಿ ನೋಡಬೇಕು ಏನಾಗಿದೆ ಖಚಿತ ಮಾಹಿತಿ ಅಂತ ಅನ್ನೋಷ್ಟರಲ್ಲಿ ಏನು ನವೆಂಬರ್ 13ರಂದು ಈ ಕೃಷ್ಣ ಮೃಗಗಳೇನಿದ್ದಾವೆ ಸಾವನ್ನಪ್ಪಿದ್ವು. ಅದರ ಒಂದು ವರದಿ ಬರೋದಕ್ಕೂ ಮುಂಚೆನೆ ಈಗ ಮತ್ತೆ 20 ಒಂದು ಕೃಷ್ಣ ಮೃಗಗಳು ಸಾವನ್ನಪ್ಪಿದೆ. ಹೀಗಾಗಿ ಇದರ ಒಂದು ವಿಚಾರವಾಗಿ ಅಲ್ಲಿನ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಏನಾಗಿರಬಹುದು, ಖಚಿತ ಮಾಹಿತಿ ಏನು ಅನ್ನುವಂಥ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ತನಿಖೆ ಆಗಬೇಕು, ಎಲ್ಲ ವರದಿ ಬಂದ ಮೇಲೆ ಕೆಲವೊಂದು ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಅವರು ಮೈಸೂರಿನ ಲ್ಯಾಬ್ಗೆ ಕೂಡ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಲ್ಯಾಬ್ನಿಂದ ವರದಿ ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. 8 ಮೊದಲೇನು ಸಾವನ್ನಪ್ಪಿದ್ವಲ್ಲ, ಅದು ಬರೋದಕ್ಕೆ ಮುಂಚೆಗೆ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ. ಹೀಗಾಗಿ ಈ ಒಂದು ಮಾರಣಾಂತಿಕ ಒಂದು ಬ್ಯಾಕ್ಟೀರಿಯಾದಿಂದ ಈ ಒಂದು ಸಾವಾಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥ ರೀತಿಯಲ್ಲಿ ಇವರು ವರದಿಗೋಸ್ಕರ ಕಾಯ್ತಾ ಇದ್ದಾರೆ. ವರದಿ ಬಂದ ನಂತರ ಇದರ ಬಗ್ಗೆ ಖಚಿತವಾದಂತಹ ಒಂದು ಮಾಹಿತಿ ತಿಳಿಯುತ್ತೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿರುವಂಥ. ಹೀಗಾಗಿ ಮೃಗಾಲಯಕ್ಕೆ ಬೆಳಗಾವಿಯ AFC ನಾಗರಾಜ್ ಕೂಡ ಭೇಟಿಯನ್ನು ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಒಂದು ವಿಚಾರವಾಗಿ ಮೈಸೂರಿನಿಂದ ವೈದ್ಯರ ತಂಡವನ್ನು ಕರೆಸುತ್ತಿದ್ದಾರಂತೆ ಅಧಿಕಾರಿಗಳು. ಬೆಳಗಾವಿ ಕಾಕತೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು 20 ಸಾವನ್ನಪ್ಪಿದೆ. ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ. ಅದ್ರ ಪ್ರಕಾರ ಅದನ್ನು ಚೆಕ್ ಮಾಡಲಿಕ್ಕೆ, ಯಾಕಂದರೆ ಒಂದೇ ಸಲ ಈಗ ನಮ್ಮ ಈ ಝೂದಲ್ಲಿ ಆಗ್ತಾ ಇರೋದು ಇದು ಫಸ್ಟ್ ಇನ್ಸಿಡೆಂಟ್ ಈ ಥರ. ಹಂಗಾಗಿ ನಾವು ಮೈಸೂರು ಮತ್ತು ಬನ್ನೇರುಘಟ್ಟ ದಲ್ಲಿರತಕ್ಕಂಥ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಅವರು ಬರ್ತಾ ಇದ್ದಾರೆ. ಇದ್ರದ್ದು ಅಂದರೆ ಪಕ್ಕ ಯಾವ ಡಿಸೀಸಿಂದನ ಆಗಿದೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಯಂಕಾಲದ ತನಕ ಬರ್ಬೋದು ಅವರು. ಇದು ಆಗ್ಬಾರ್ದಾಗಿತ್ತು ಅಂತ ನಂದು ಕೃಷ್ಣ ಮೃಗ ಬ್ಲ್ಯಾಕ್ ಬಕ್ ಅಂತ ಹೇಳ್ತಾರೆ. ಟೋಟಲ್ಲು ಅದು 38 ಇದ್ವು. ಮೊನ್ನೆ 13ನೇ ತಾರೀಕಿಗೆ 8 ಸತ್ತಿದ್ವು. ಪಾಪ ಅದ್ರದ್ದು ನಾವು ಇದನ್ನು ಮಾಡಿದ್ವಿ, ಏನು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನೇರುಘಟ್ಟ ಇದಕ್ಕೆ ಲ್ಯಾಬಿಗೆ ಕಳಿಸಿದ್ದೀವಿ. ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ. ಮತ್ತು ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ. ಅಂದರೆ ಇವತ್ತು 20 ಆಗಿದೆ, 28 ಆಗಿದೆ. ಮೊನ್ನೆ 13ನೇ ತಾರೀಕಿಗೆ 8, ಇವತ್ತೊಂದು 20. ಹಾಗಾಗಿ ಇದು ಈಗ ಡಾಕ್ಟರ್ಸ್ ಬಂದಮೇಲೆ ಅದ್ರದ್ದು ಇದು ಯಾವ ಡಿಸೀಸು ಎದರಿಂದ ಇದು ಆಯಿತು ಅಂತಂದೇಳಿ ಗೊತ್ತಾಗ್ತಾ ಇದೆ. ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಮೇಲ್ನೋಟಕ್ಕೆ ಹೇಳಿದ್ದಾರೆ. ನಮ್ಮ ಈಗ ಇಲ್ಲಿ ಝೂದಲ್ಲಿರೋಂಥ ಡಾಕ್ಟರ್ಸು ಅದನ್ನ ಹೇಳಿದ್ದಾರೆ. ಆಮೇಲೆ ನಾವು ಮೈಸೂರಲ್ಲಿ ಈ ಥರ ಆಗ್ತಾ ಇದೆ, ಹಿಂಗೆ ಸಡನ್ ಎಲ್ಲರೂ ಡೆತ್ ಆಗಿದೆ ಅಂದಮೇಲೆ ಆ ಡಾಕ್ಟರ್ಸೂ ಎಕ್ಸ್ಪರ್ಟ್ಸ್ ಅವರು ಬೆಂಗಳೂರು ಡಾಕ್ಟರ್ಸು ಅವರು ಹಂಗೆ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅದು ಹಂಗಿದ್ರೆ, ಮತ್ತು ಅದು ಒಂದೇ ಪ್ರಾಣಿಗೆ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.